ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇದೇ ತಿಂಗಳು ಸೆಪ್ಟೆಂಬರ್ 7ನೇ ತಾರೀಕು ಭಯಂಕರವಾಗಿರುವಂತಹ ಅನಂತ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣದ ಕಾರಣದಿಂದಾಗಿ ಮೊದಲು ಪುತ್ರರನ್ನು ಹೊಂದಿರುವವರು ಇದನ್ನು ಮಾಡಬೇಕು, ಇಲ್ಲದಿದ್ದರೆ ಅನಾಹುತ ಇದೆ. ಇದೇ ಒಂದು ಸೆಪ್ಟೆಂಬರ್ 7ನೇ ತಾರೀಕರಂದು ಸಂಪೂರ್ಣವಾಗಿ ರಾಹುಗ್ರಸ್ತ ಚಂದ್ರಗ್ರಹಣ ಜೊತೆಗೆ ಭಯಂಕರವಾಗಿರುವಂತಹ ಹುಣ್ಣಿಮೆ ಬರಲಿದೆ. ಅಲ್ಲದೆ ಈ ಒಂದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ತಿಥಿಗಳಲ್ಲಿ ಗ್ರಹಣ ಸಂಭವಿಸುತ್ತದೆ. ಅಲ್ಲದೆ ಈ ಬಾರಿಯೂ ಈ ಒಂದು ಚಂದ್ರಗ್ರಹಣದ ಕಾರಣದಿಂದ ಎಲ್ಲ ರೀತಿಯ ಒಂದು ಹುಣ್ಣಿಮೆ ಸಂದರ್ಭ ಎದುರಾಗುತ್ತಿರುವುದರಿಂದ ಇದು ಅತ್ಯಂತ ಶಕ್ತಿಯುತವಾಗಿದೆ ಮತ್ತು ಭಯಂಕರವಾಗಿದೆ ಮತ್ತು ಅಮಂಗಳಕರ. ಈ ದಿನದಂದು ಯಾರಿಗೆ ಪುತ್ರರಿದ್ದಾರೆ ಅವರು ಈ ಪರಿಹಾರವನ್ನು ಮಾಡಿಕೊಳ್ಳಬೇಕು. ಇದರಿಂದ ಎಲ್ಲ ದೋಷಗಳು ದೂರವಾಗುತ್ತೆ, ದೃಷ್ಟಿ ದೋಷಗಳು ದೂರವಾಗುತ್ತೆ, ಅವರು ಉತ್ತಮ ಜೀವನ ನಡೆಸಲು ಸಾಧ್ಯವಾಗುತ್ತಾ ಹೋಗುತ್ತೆ. ಈ ವಿಡಿಯೋವನ್ನು ನೋಡುವವರು ಪುತ್ರರನ್ನ ಹೊಂದಿರುವವರು ಈ ಪರಿಹಾರವನ್ನು ಖಂಡಿತವಾಗಿ ಮಾಡಿಕೊಳ್ಳಿ. ಅಮಾವಾಸ್ಯೆಯು ಗ್ರಹಣದೊಂದಿಗೆ ಬಂದರೆ ಈ ಒಂದು ಭಯಂಕರ ಶಕ್ತಿ ಇರುತ್ತದೆ. ಅದೇ ರೀತಿ ಅಮಾವಾಸ್ಯೆಯ ದಿನ, ಹುಣ್ಣಿಮೆಯ ದಿನ ಗ್ರಹಣ ಬಂದರೆ ಅದಕ್ಕೆ ಬಹಳ ಶಕ್ತಿ ಇರುತ್ತೆ ಮತ್ತು ತುಂಬ ಪವರ್ಫುಲ್ ಆಗಿರುತ್ತೆ. ಅದಕ್ಕೆ ಹೆಚ್ಚಿನ ಶಕ್ತಿ ಇರೋದ್ರಿಂದ ದುಷ್ಟಶಕ್ತಿಗಳು ಮಕ್ಕಳನ್ನು ಯಾವುದೇ ರೀತಿ ಆವರಿಸಲು ಬಿಡಬೇಡಿ. ಈ ಒಂದು ಸಂದರ್ಭದಲ್ಲಿ ಶಾಸ್ತ್ರಗಳು ಹೇಳುವ ಪ್ರಕಾರ ಮಕ್ಕಳನ್ನು ಹೊಂದಿರುವಂತಹ ಮಹಿಳೆಯರು ಈ ಒಂದು ಸಂದರ್ಭದಲ್ಲಿ ಈ ಪರಿಹಾರವನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಈ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು. ನಿಮ್ಮ ಜೀವನ ಬದಲಾಗುತ್ತದೆ, ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ, ನಿಮ್ಮ ಮಕ್ಕಳ ಮೇಲಿನ ಎಲ್ಲ ದೃಷ್ಟಿ ದೋಷಗಳು ದೂರವಾಗುತ್ತೆ, ಅವರು ಯಾವುದೇ ತೊಂದರೆಯಿಂದ ಮುಕ್ತರಾಗಲು ಇದು ಉಪಯುಕ್ತವಾದಂತಹ ಪರಿಹಾರವಾಗಿದೆ. ಸಾಮಾನ್ಯವಾಗಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ದಿನ ಗ್ರಹಣ ಕೂಡಿ ಬಂದರೆ ಮಕ್ಕಳಿಗೆ ಕೆಡುಕಾಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಮತ್ತು ಶಾಸ್ತ್ರಗಳಲ್ಲಿ ಹೇಳಿದ ರೀತಿ ಈ ದಿನ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ನಮ್ಮ ಹಿರಿಯರು ಹೇಳುತ್ತಲೇ ಇರುತ್ತಾರೆ. ಹಾಗಾಗಿ ಈ ಒಂದು ಹುಣ್ಣಿಮೆಯ ದಿನ ಚಂದ್ರಗ್ರಹಣ ಕೂಡ ಬಂದಿರೋದ್ರಿಂದ ಶಕ್ತಿಶಾಲಿ. ಆದ್ದರಿಂದ ನೀವು ಈ ಪರಿಹಾರವನ್ನು ಮಾಡಿದರೆ ನೀವು ತಪ್ಪದೇ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ತೀರಾ. ಈ ಪರಿಹಾರವನ್ನು ನೀವು ಬೇರೆ ದಿನಗಳಲ್ಲಿ ಮಾಡಬಹುದಾದರೆ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆಯ ದಿನ ಮಾಡಬೇಕು. ಆದರೆ ಈ ಅಮಾವಾಸ್ಯೆ, ಹುಣ್ಣಿಮೆಯ ದಿನ ಚಂದ್ರಗ್ರಹಣ ಹಾಗೂ ಸೂರ್ಯಗ್ರಹಣ ಸಂಭವಿಸುವಂತಹ ಕಾಲದಲ್ಲಿ ಭಯಂಕರವಾಗಿರುವಂತಹ ಶಕ್ತಿ ಇರುವಂತಹ ಸಮಯದಲ್ಲಿ ಈ ಒಂದು ಪರಿಹಾರವನ್ನು ಮಾಡಿದರೆ ಹೆಚ್ಚಿನ ಫಲಿತಾಂಶವನ್ನು ಕಂಡುಕೊಳ್ಳಬಹುದು. ಇದು ಒಂದು ವಿಶಿಷ್ಟ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ಕಾಪಾಡುತ್ತೆ. ಅದೇನೆಂದರೆ ಮಗನಾದವನು ಕುಲವನ್ನು ಎತ್ತಿ ಹಿಡಿಯುವನೆಂದು ಪರಿಗಣಿಸುತ್ತೇವೆ. ಆದ್ದರಿಂದ ನಾವು ಹೇಳಿದಂತೆ ಮಾಡಿ. ನಿಮ್ಮ ಮಕ್ಕಳಿಗೆ ಯಾವುದೇ ದೃಷ್ಟಿ ದೋಷವಿರಲಿ ಅದನ್ನು ತೊಡೆದು ಹಾಕಲು ಇದು ಉತ್ತಮವಾದ ಪರಿಹಾರವಾಗಿದೆ. ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಹೊಂದಿದರೂ ಕೂಡ ಗಂಡು ಮಕ್ಕಳಿಗಾಗಿ ಹಲವಾರು ತಂದೆ ತಾಯಿಯರು ಪರಿತಪಿಸುತ್ತಾರೆ. ಒಬ್ಬ ಗಂಡು ಮಗ ಇದ್ದರೆ ನಮ್ಮ ವಂಶ ಕೀರ್ತಿ ಬೆಳಗುತ್ತಾನೆ ಎಂಬ ನಂಬಿಕೆ ಇರುತ್ತದೆ. ಅದೇ ರೀತಿ ಈ ಒಂದು ಗಂಡು ಮಕ್ಕಳನ್ನು ಹೊಂದಿರುವಂತಹ ತಂದೆ ತಾಯಿಗಳು ಪರಿಹಾರವನ್ನು ಹೇಗೆ ಮಾಡುವುದು ಮತ್ತು ಯಾವ ರೀತಿಯ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತದೆ ಎಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಆರೋಗ್ಯ, ಕೋರ್ಟ್ ಕೇಸ್, ಪ್ರೀತಿಯಲ್ಲಿ ನಂಬಿ ಮೋಸ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ಶ್ರೀಕೃಷ್ಣಾಯ ನಮಃ ಎಂದು ಕಮೆಂಟ್ ಮಾಡಿ. ಇದೇ ಒಂದು ಸೆಪ್ಟೆಂಬರ್ 7ನೇ ತಾರೀಕು ಭಯಂಕರವಾದ ಅನಂತ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ಇರುವುದರಿಂದ ಈ ಒಂದು ನಮ್ಮ ವರ್ಷದ 2ನೇ ಚಂದ್ರಗ್ರಹಣವಾಗಿದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಚಂದ್ರಗ್ರಹಣವು ನಮ್ಮ ವರ್ಷದ 2ನೇ ಗ್ರಹಣವಾಗಿರೋದ್ರಿಂದ ಈ ಒಂದು ಗ್ರಹಣದ ಸಂದರ್ಭದಲ್ಲಿ ಈ ಮಕ್ಕಳನ್ನು ಹೊಂದಿರುವಂತವರು ಬಹಳಷ್ಟು ಜಾಗರೂಕತೆಯಿಂದ ಇರಬೇಕು. ಈ ಒಂದು ಚಂದ್ರಗ್ರಹಣವು ರಾತ್ರಿ ಸಮಯದಲ್ಲಿ ಸಂಭವಿಸುತ್ತೆ. ಆದ್ದರಿಂದ ಈ ಗ್ರಹಣವು ಯಾವುದೇ ರೀತಿಯ ನಿಮಗೆ ತೊಂದರೆಯನ್ನು ಕೊಡದೇ ಇರೋದಕ್ಕೆ ಈ ಒಂದು ಪರಿಹಾರವನ್ನು ಅನುಸರಿಸಿಕೊಳ್ಳೋದು ಉತ್ತಮ. ಆದರೆ ಗ್ರಹಣದ ಪರಿಣಾಮ ಖಚಿತವಾಗಿ ಎಲ್ಲರ ರಾಶಿಯ ಮೇಲೂ ಕೂಡ ಬಿದ್ದೇ ಬೀಳುತ್ತೆ. ನಿಮ್ಮ ಮಕ್ಕಳು ಚೆನ್ನಾಗಿ ಏಳಿಗೆ ಹೊಂದಬೇಕೆಂದು ನೀವು ಬಯಸಿದರೆ, ಮಕ್ಕಳಿಗೆ ಯಾವುದೇ ಸಮಸ್ಯೆಗಳು ಬರಬಾರದು, ನಿಮ್ಮ ಮಕ್ಕಳು ಎಲ್ಲರ ಮುಂದೆ ಉತ್ತಮವಾಗಿರಬೇಕು, ಮಕ್ಕಳು ಸಂಪಾದಿಸುತ್ತಿದ್ದಲ್ಲಿ ಅವರಿಗೆ ಕೆಡುಕುಗಳು ಆಗಬಾರ್ದು, ದೃಷ್ಟಿ ದೋಷ ಆಗಬಾರ್ದು ಅಂತ ಅಂದ್ಕೊಂಡಿದ್ರೆ ಅಂಥವರು ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಲೇಬೇಕು. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸೋಕೆ ನಿಮಗೆ ದೇವತೆಗಳ ಅನುಗ್ರಹ ದೊರೀತಾ ಹೋಗುತ್ತೆ. ಇದರಿಂದ ಗ್ರಹಣದ ಪ್ರಭಾವ ನಿಮ್ಮ ಮಕ್ಕಳ ಮೇಲೆ ಬೀಳೋದಿಲ್ಲ, ಯಾವುದೇ ಅನಿಷ್ಟ ಸಂಭವಿಸೋದಿಲ್ಲ. ಈ ಗ್ರಹಣ ಮೊದಲು ಮಕ್ಕಳನ್ನು ಹೊಂದಿರುವಂಥವರು ಜೀವನದ ಮೇಲೆ ಹೆಚ್ಚಿನ ಒಂದು ಪರಿಣಾಮ ಬೀರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಗರ್ಭಿಣಿ ಸ್ತ್ರೀಯರು ಹುಷಾರಾಗಿರಬೇಕು, ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಅದೇ ರೀತಿ ಮಕ್ಕಳನ್ನು ಹೊಂದಿರುವಂತಹ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಉಪಾಯವನ್ನು ಮಾಡಿದರೆ ತುಂಬಾ ಒಳಿತಾಗುತ್ತೆ. ಉತ್ತಮವಾದ ಫಲಿತಾಂಶ, ಅದ್ಭುತವಾಗಿ ಜೀವನ ಬದಲಾಗುತ್ತಾ ಹೋಗುತ್ತೆ. ಇದರಿಂದ ಯಾವುದೇ ಸಂದೇಹ ಇಲ್ಲ. ನಿಮ್ಮ ಜೀವನವು
ಹಣವು ಬದಲಾಗುತ್ತೆ, ತೊಡೆದು ಹಾಕುತ್ತೆ, ದೃಷ್ಟಿ ದೋಷಗಳು, ಗೃಹ ದೋಷಗಳನ್ನು ತೆಗೆದುಹಾಕುತ್ತೆ. ಈ ಒಂದು ಪರಿಹಾರವು ಉಪಯುಕ್ತವಾಗಿದೆ. ಈ ಒಂದು ಅಮಾವಾಸ್ಯೆ ಹುಣ್ಣಿಮೆಯ ಗ್ರಹಣ ಸಂಭವಿಸಿದ ದಿನದಂದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಅಲ್ಲದೆ ಗ್ರಹಣವು ಭಯಂಕರವಾದ ಭಾನುವಾರದಂದು ಬಂದಿರುವ ಕಾರಣದಿಂದ ತುಂಬಾನೇ ಅಶುಭವಾಗಿದೆ. ಇದು ದುಷ್ಟ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಆದ್ದರಿಂದ ದುಷ್ಟ ಪರಿಣಾಮಗಳು ಇಲ್ಲದೆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಶಾಸ್ತ್ರದಲ್ಲಿ ಹೇಳಲಾಗಿದೆ, ಇದರಿಂದಾಗಿ ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿ ಶಕ್ತಿಗಳು ದೂರವಾಗ್ತಾ ಹೋಗುತ್ತದೆ. ನಮ್ಮ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಿದೆ, ಅವರು ಅನ್ನವನ್ನು ತಿನ್ನೋದಿಲ್ಲ, ತುಂಬ ಕಿರಿಕಿರಿ ಮಾಡ್ತಾರೆ, ಅವರು ಯಾವಾಗಲೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ, ನಾವು ಹೇಳಿದಂತಹ ಮಾತುಗಳನ್ನು ಕೇಳಲ್ಲ, ಮಕ್ಕಳಿಂದ ತುಂಬ ಬೇಸತ್ತಿದ್ದೇವೆ ಎಂದು ನೀವೇನಾದರೂ ಹೇಳುತ್ತಿದ್ರೆ, ತುಂಬ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗಿ ಕೂಡ ಈ ಪರಿಹಾರ ನಿಮಗಾಗಿ ಬಂದಿದೆ. ಏನು ಮಾಡಬೇಕು ಅಂತ ತಿಳಿಯದೆ ಮುಜುಗರ ಅನುಭವಿಸುತ್ತಿರುವಂಥವರು ಈ ಪರಿಹಾರವನ್ನು ಚೆನ್ನಾಗಿ ಮಾಡಿ. ಈ ಪರಿಹಾರವನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಕೂಡ ಮಾಡಬಹುದು. ಅಂದರೆ ಸುಮಾರು 6 ವರ್ಷದಿಂದ 30 ವರ್ಷದ ವಯಸ್ಸಿನ ಗಂಡು ಮಕ್ಕಳನ್ನು ಹೊಂದಿರುವಂಥವ ಪ್ರತಿಯೊಂದು ತಾಯಂದಿರು ಈ ಪರಿಹಾರವನ್ನು ಮಾಡಲೇಬೇಕು. ನಿಮ್ಮ ಮಕ್ಕಳನ್ನು ಚೆನ್ನಾಗಿ ತಯಾರು ಮಾಡಿದರೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಅವರು ಏನು ಮಾಡಬೇಕೆಂದು ಅವರಿಗೆ ಅರ್ಥವಾಗುತ್ತಿಲ್ಲ ಎಂದು ಎಷ್ಟೊಂದು ಜನ ಹೇಳ್ಕೊಳ್ತೀರಾ, ಅಂದರೆ ಭಾವಿಸ್ತೀರಾ. ಅವರಿಗೆ ಈ ಒಂದು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ಗ್ರಹಣದ ಸಮಯದಲ್ಲಿ ರಾತ್ರಿ 10 ಗಂಟೆಯ ನಂತರ ನಿಮ್ಮ ಪರಿಹಾರವನ್ನು ಮಾಡಿಕೊಳ್ಬೇಕು. ಈ ಪರಿಹಾರವನ್ನು ಮಾಡಿದರೆ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ಚಿಂತೆ ಬರೋದಿಲ್ಲ, ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ, ಯಾವುದೇ ದುಷ್ಟಶಕ್ತಿಗಳ ಕಾಟ ಕೂಡ ಇರೋದಿಲ್ಲ, ಯಾವುದೇ ಕಿರಿಕಿರಿಯನ್ನು ಮಾಡೋದಿಲ್ಲ, ತಂದೆ ತಾಯಿಯ ಮಾತನ್ನು ಕೇಳ್ತಾರೆ, ನೀವು ಹೇಳಿದ ದಾರಿಯಲ್ಲಿ ನಡೆದು ಉತ್ತಮವಾದ ಕೀರ್ತಿಯನ್ನು ತಂದುಕೊಡ್ತಾರೆ, ಮಕ್ಕಳ ಬೆಳವಣಿಗೆ ಉತ್ತಮವಾಗ್ತಾ ಹೋಗುತ್ತೆ. ಅವರನ್ನು ಎಲ್ಲ ರೀತಿಯ ತೊಂದರೆಯಿಂದ ಮುಕ್ತಪಡಿಸೋಕೆ ತಾಯಂದಿರು ಈ ಒಂದು ಸಣ್ಣ ಪರಿಹಾರವನ್ನು ಅನುಸರಿಸಲೇಬೇಕು. ಈ ಒಂದು ಗ್ರಹಣದ ಸಮಯ ವರ್ಷಕ್ಕೊಮ್ಮೆ ಬರುತ್ತದೆ. ಈ ರೀತಿಯಾದ ಸಂದರ್ಭಗಳಲ್ಲಿ ಈ ಒಂದು ಪರಿಹಾರವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಈ ರೀತಿಯಾದ ಪರಿಹಾರವನ್ನು ನೀವು ಮಾಡುವುದರಿಂದ ನಿಮ್ಮ ಜೀವನ, ಅದೃಷ್ಟ, ಮಕ್ಕಳ ಬೆಳವಣಿಗೆ ಎಲ್ಲವೂ ಕೂಡ ಶುಭವಾಗುತ್ತಾ ಹೋಗುತ್ತೆ. ಮೊದಲಿಗೆ ನೀವು ಮಾಡಿದಂತಹ ಅನ್ನವನ್ನು ತೆಗೆದುಕೊಳ್ಬೇಕು. ಮನೆಯಲ್ಲಿ ಸಂಜೆ ಸಮಯದಲ್ಲಿ ಪೂರ್ಣ ಪಾತ್ರೆಯಲ್ಲಿ ಅನ್ನವನ್ನು ಮಾಡಿಕೊಳ್ಬೇಕು. ಎಲ್ಲರೂ ಊಟ ಮಾಡೋದಕ್ಕಿಂತ ಮುಂಚಿತವಾಗಿ 3 ಮುದ್ದೆ ಅನ್ನವನ್ನು ತೆಗೆದುಕೊಳ್ಳಿ. ಈ ಪರಿಹಾರವನ್ನು ಅನ್ನದಿಂದಲೇ ಮಾಡಬೇಕು. ಅದೇ ರೀತಿ ಸಾಯಂಕಾಲ ಅನ್ನವನ್ನು ಬೇಯಿಸಿದ ನಂತರ ಅದರಲ್ಲಿ 3 ಮುದ್ದೆ ಅನ್ನಗಳನ್ನು ತೆಗೆದುಕೊಳ್ಬೇಕು. ಈ ಪರಿಹಾರದ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ, ಏಕೆಂದರೆ ಮೊಟ್ಟೆಯಿಂದ ಮಾಡಿದ ಯಾವುದೇ ಪರಿಹಾರವು ಉತ್ತಮವಾದ ಫಲಿತಾಂಶವನ್ನು ನೀಡುತ್ತದೆ. ಮಕ್ಕಳಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಅಂತಹ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಮೊಟ್ಟೆಯಿಂದ ಪರಿಹಾರ ಸಿಗುತ್ತಾ ಹೋಗುತ್ತೆ. ಆದರೆ ನೀವು ತುಂಬಿದ ಅನ್ನವನ್ನು ತೆಗೆದುಕೊಳ್ಳಿ. ಒಂದಕ್ಕೆ ಕೆಂಪು ಬಣ್ಣವನ್ನು ಹಾಕಿ, ನಂತರ ಮತ್ತೊಂದಕ್ಕೆ ಕೇಸರಿ ಬಣ್ಣವನ್ನು ಹಾಕಿ, ನಂತರ ಮೂರನೇದಕ್ಕೆ ಉಂಡೆಗೆ ಬಿಳಿಯಾಗಿ ಇರಲಿ, ಅದನ್ನು ಹಾಗೆ ಇಟ್ಕೊಳ್ಳಿ. ಈ 3 ಉಂಡೆ ಮಾಡಿದ ನಂತರ ಒಂದು ಕೋಳಿ ಮೊಟ್ಟೆಯನ್ನು ತೆಗೆದುಕೊಳ್ಳಿ. ನಂತರ ಅದರ ಮೇಲೆ ವೃತ್ತವನ್ನು ಹಾಕಿ ಆ ಮೊಟ್ಟೆಯ ಮೇಲೆ ಗುಮ್ಮನಂತೆ ಕಣ್ಣುಗಳನ್ನು ಇರಿಸಿ. ಏಕೆಂದರೆ ನೀವು ಕೋಳಿ ಮೊಟ್ಟೆಯ ಮೇಲೆ ಯಾವುದೇ ರೀತಿಯ ಇದರ ಹಾಕಿರೋದ್ರಿಂದ ಮಕ್ಕಳಿಗೆ ಏನು ತೊಂದರೆ ಆಗೋದಿಲ್ಲ, ಒಳ್ಳೆಯದಾಗುತ್ತೆ. 3 ಉಂಡೆಗಳನ್ನು ಒಂದು ತಟ್ಟೆಯಲ್ಲಿ ಹಾಕಿ ಆ 3 ಉಂಡೆಗಳ ಮಧ್ಯದಲ್ಲಿ ಮೊಟ್ಟೆಯನ್ನು ಹಾಕಿ ಅದರ ನಂತರ ನಿಮ್ಮ ಮಗುವನ್ನು ಕೂರಿಸಿ. ನಂತರ ಮಗುವಿನ ಸುತ್ತ 7 ಬಾರಿ ಪ್ರದಕ್ಷಿಣೆಯನ್ನಾಕಾರವಾಗಿ ಮಾಡಬೇಕು ಮತ್ತು ಅಪ್ರದಕ್ಷಿಣಾಕಾರವಾಗಿ 7 ಬಾರಿ ಮಾಡಿಕೊಳ್ಬೇಕು. ಎಷ್ಟು ಗಂಡು ಮಕ್ಕಳಿದ್ರೂ ಸಹ ಈ ಒಂದು ತಟ್ಟೆಯನ್ನು ತೆಗೆದುಕೊಳ್ಬೇಕು. ನಂತರ ಅನ್ನ ಮತ್ತು ಮೊಟ್ಟೆಯ ಉಂಡೆಯನ್ನು ಕವರ್ನಲ್ಲಿ ಹಾಕಿ ಮೊಟ್ಟೆಯನ್ನು 4 ರಸ್ತೆ ಅಥವಾ 3 ರಸ್ತೆಯ ಸಂದಿಯಲ್ಲಿ ಎಸೆದು ಬರಬೇಕು. ಯಾರು ತುಳಿಯದ ಜಾಗದಲ್ಲಿ ಬಿಸಾಡಬೇಕು. ಇದನ್ನು ಬಿಸಾಡಿ ಮನೆಗೆ ಬಂದ ನಂತರ ನಿಮ್ಮ ಮಕ್ಕಳ ಕೈ ಮತ್ತು ಕಾಲುಗಳನ್ನು ಚೆನ್ನಾಗಿ ತೊಳೆದು ಬೇರೆ ಬಟ್ಟೆಯನ್ನು ಬದಲಾಯಿಸಿ, ಹಾಗೆ ದೃಷ್ಟಿ ತೆಗೆದರೂ ಕೂಡ ಕೈ ಕಾಲುಗಳನ್ನು, ಮುಖವನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಮನೆಯ ಒಳಗೆ ಬರಬೇಕು. ಇದನ್ನು ಪ್ರಯತ್ನಿಸಿ ಮತ್ತು ನೀವು ಕೂಡ ಅರ್ಥ ಮಾಡಿಕೊಳ್ತೀರಾ. ಅಂದರೆ ನಿಮ್ಮ ಮಕ್ಕಳು ಮೊದಲು ಹೇಗಿದ್ದರು, ಈಗ ಹೇಗಿದ್ದಾರೆ ಎಂದು ಎಲ್ಲರೂ ಕೂಡ ತಿಳ್ಕೊಳ್ಬಹುದು. ಅವರ ಬೆಳವಣಿಗೆ ಹೇಗಿದೆ ಅಂದರೆ ಅವರು ಎಷ್ಟು ಕ್ರಿಯಾಶೀಲರಾಗಿರ್ತಾರೆ ಎಂಬುದು ನಿಮ್ಮ ಗಮನಕ್ಕೆ ಬರುತ್ತದೆ. ಆದ್ದರಿಂದ ಗಂಡು ಮಕ್ಕಳನ್ನು ಹೊಂದಿರುವಂತಹ ಪ್ರತಿಯೊಬ್ಬ ತಾಯಂದಿರು ಕೂಡ ಈ ಪರಿಹಾರವನ್ನು ತಪ್ಪದೆ ಮಾಡಿಕೊಳ್ಬೇಕು. ಆದರೆ ಇದು ತುಂಬಾನೇ ಪರಿಣಾಮಕಾರಿಯಾಗಿದೆ. ಇದು ತುಂಬಾ ಸುಲಭವಾದ ಪರಿಹಾರ. ಈ ಪರಿಹಾರಕ್ಕಾಗಿ 3 ಮುದ್ದೆ ಅನ್ನ ಹಾಗೂ 1 ಕೋಳಿ ಮೊಟ್ಟೆಯನ್ನು ತೆಗೆದುಕೊಂಡರೆ ಸಾಕಾಗುತ್ತೆ. ಉತ್ತಮ ಫಲಿತಾಂಶ ಬರುತ್ತೆ. ದೃಷ್ಟಿ ದೋಷವನ್ನು ತೆಗೆದುಹಾಕಲು ಇದು ರಾಮಬಾಣವಾಗಿದೆ. ಇದರಿಂದ ತಕ್ಷಣ ಪರಿಣಾಮವನ್ನು ನೀವು ಕಾಣಬಹುದು. ಇದರ ಪರಿಣಾಮವು ತುಂಬಾ ದಿನಗಳ ನಂತರ ಅಲ್ಲ, ಒಂದು ರಾತ್ರಿಯಿಂದ ಬೆಳಗ್ಗೆ ಆಗುವಷ್ಟರಲ್ಲಿ ನೀವು ಕಾಣಬಹುದಾಗಿದೆ. ನಿಮ್ಮ ಮಗು ತುಂಬಾ ಹಠ ಮಾಡುತ್ತಿದ್ದಲ್ಲಿ, ರಗಳೆ ಮಾಡುತ್ತಿದ್ದಲ್ಲಿ, ಊಟ ಮಾಡದೇ ಇರುತ್ತಿದ್ದಲ್ಲಿ, ಈ ತಂತ್ರ ಮಾಡಿದ್ದೆ ಆದಲ್ಲಿ
ಮರುದಿನ ಬೆಳಗ್ಗೆ ಹಠವನ್ನು ನಿಲ್ಲಿಸುತ್ತದೆ, ಕಡಿಮೆ ಮಾಡುತ್ತದೆ, ನೀವು ಹೇಳಿದ ರೀತಿ ಕೇಳುತ್ತೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೂ ಸಹ ಈ ಒಂದು ಪರಿಹಾರವನ್ನು ನೀವು ಮಾಡಬಹುದು, ತಪ್ಪೇನೂ ಇಲ್ಲ. ನಿಮ್ಮ ಜೀವನದ ಎಲ್ಲ ಕಷ್ಟಗಳು, ನೋವುಗಳು ಮತ್ತು ಕಣ್ಣೀರನ್ನು ನಿವಾರಿಸಲು, ನಿಮ್ಮ ಮಕ್ಕಳನ್ನು ಉತ್ತಮಗೊಳಿಸಲು ವಿವಿಧ ಪರಿಹಾರವನ್ನು ಮಾಡುವುದು ತುಂಬ ಒಳ್ಳೆಯದು. ಆದರೆ ಒಳ್ಳೆಯ ತಿಥಿ ಮತ್ತು ವಾರ, ನಕ್ಷತ್ರ ಒಟ್ಟಿಗೆ ಬರಬೇಕು. ಈ ಮಾಹಿತಿ ಹೇಗಿದೆ, ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಈ ಒಂದು ವಿಶೇಷವಾದ ಪರಿಹಾರ ತಂತ್ರದ ಮೂಲಕ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ತೊಲಗಿ ಸಕಾರಾತ್ಮಕವಾದ ಅನುಭವವಾಗಲಿ. ನಿಮಗೆಲ್ಲ ಶುಭವಾಗಲಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.